ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡತಿ ಹೋಮ್ ಕಿಚನ್. ನಾನು ಬಾಳೆಹಣ್ಣಿಂದ ಹಲ್ವಾ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋದು ಬಾಳೆಹಣ್ಣು ಕಾಯಿ ತುರಿ ಹಾಕ್ತಾಯಿದ್ದೀನಿ. ನಾನು ಅದಕ್ಕೆ ಕಾಯಿ ತುರಿನೇ ಬೇಕಾಗುತ್ತೆ. ಫಸ್ಟು ಒಂದು ಮಿಕ್ಸಿ ಜಾರ್ಗೆ ಎರಡು ಬಾಳೆಹಣ್ಣು ಕಟ್ ಮಾಡಿಬಿಟ್ಟು ಹಾಕೋಣ. ಅದಕ್ಕೆ 1/4 ಕಪ್ಪಷ್ಟು ಹಸಿ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಹಸಿ ಕಾಯಿ ತುರಿ ಯೂಸ್ ಮಾಡೋರು ಮಾಡ್ಬೋದು, ಇಲ್ಲಾಂದರೆ ಬರೀ ಬಾಳೆಹಣ್ಣಿಂದ ಮಾತ್ರನೂ ಮಾಡ್ಬೋದು. ನಾನು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಹಸಿ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಅದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಸ್ವಲ್ಪ ನುಣ್ಣಗೆ ಆಗಬೇಕು, ಪೇಸ್ಟ್ ಥರನೇ ಆಗಬೇಕು. ತರಿಯಾಗಿದ್ದರೆ ಹಲ್ವಾದಲ್ಲಿ ತಿನ್ನಬೇಕಾದ್ರೆ ಬಾಯಲ್ಲಿ ಹಾಗೆ ಬರುತ್ತೆ. ಫುಲ್ ಪೇಸ್ಟ್ ಥರನೇ ಆಗಲಿ. ಆಮೇಲೆ ಕಾಯಿ ತುರಿ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗುತ್ತೆ. ಗಟ್ಟಿ ಆದರೆ 1-2-3 ಸ್ಪೂನಷ್ಟು ನೀರು ಹಾಕ್ಕೋಬೋದು. ನೋಡಿ, ಫುಲ್ ಪೇಸ್ಟ್ ಥರನೇ ರುಬ್ಕೊಳ್ಳೋಣ. ಸ್ವಲ್ಪ ನೀರು ಕಡಿಮೆ ಆದ್ರೂ ಹಾಕ್ಕೋಬೋದು, ಹಾಗಂತೆಲ್ಲ ಇಲ್ಲ. ನೀರು ಬದಲು ಹಾಲು ಯೂಸ್ ಮಾಡ್ಕೋಬೋದು. ನಾನು ಸ್ವಲ್ಪ ನೀರು ಯೂಸ್ ಮಾಡ್ತಾಯಿದ್ದೀನಿ. ನಂತರ ಒಂದು ಕಡಾಯಿ ಇಟ್ಬಿಟ್ಟು ಕಡಾಯಿಗೆ ಒಂದು 3-4 ಸ್ಪೂನಷ್ಟು ತುಪ್ಪ ಹಾಕೋಣ. ನಾನು ತುಪ್ಪ ಒಂದು 3 ಸ್ಪೂನ್ ತೊಗೊಂಡಿದ್ದೀನಿ. ಬೇಕಾದವರು, ಇಷ್ಟ ಆಗೋರು ಬೇಕಿದ್ದರೆ 4-5 ಸ್ಪೂನು ಯೂಸ್ ಮಾಡ್ಕೋಬೋದು. ತುಪ್ಪ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ರುಬ್ಬಿರೋಂಥ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಮಿಕ್ಸ್ ಮಾಡಿ ರುಬ್ಬಿರೋಂಥದ್ದನ್ನು ಹಾಕೊಳ್ಳೋಣ. ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಅದನ್ನು ನೋಡಿ, ಫ್ರೈ ಮಾಡಬೇಕು. ಅದನ್ನು ಹಸಿ ವಾಸನೆ ಹೋಗಬೇಕು. ಒಂದು 5 ನಿಮಿಷದವರೆಗೂ ಫ್ರೈ ಮಾಡಿಕೊಂಡ್ರೆ ಅದು ಹಸಿ ವಾಸನೆ ಹೋಗುತ್ತೆ. ಅಂದರೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ಜಾಸ್ತಿ ಏನು ಚೇಂಜ್ ಆಗೋಲ್ಲ. ಯಾಕಂದರೆ ಹಸಿ ಕಾಯಿ ಹಾಕಿರೋದ್ರಿಂದ ಕಲರ್ ಏನು ಜಾಸ್ತಿ ಚೇಂಜ್ ಆಗೋಲ್ಲ. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಕಾಯಿ ತುರಿ ಹಾಕಿರೋದ್ರಿಂದ ಸ್ವಲ್ಪ ಫ್ರೈ ಮಾಡ್ಬೇಕಾದ್ರೂ ಸ್ವಲ್ಪ ಗಟ್ಟಿಯಾಗುತ್ತೆ, ಬೇಗನೆ ಗಟ್ಟಿಯಾಗುತ್ತೆ. ಅದಕ್ಕೆ ನೀವು ಬೇಕಿದ್ದರೆ ಹಾಲು, ನೀರು ಹಾಕ್ಕೋಬೋದು. ನಾನು ಹಾಲು ಯೂಸ್ ಮಾಡ್ಕೊತೀನಿ. ಒಂದು ಕಡೆ ಇನ್ನೊಂದು ಒಲೆ ಮೇಲೆ ಒಂದು ಪಾತ್ರೆಯಲ್ಲಿ ಬೆಲ್ಲ ಎಷ್ಟು ಅಂದರೆ ಕಾಯಿ ತುರಿ ಎಷ್ಟು ತೊಗೊಂಡಿರ್ತೀವಿ, 1/4 ಕಪ್ ಕಾಯಿ ತುರಿ ತೊಗೊಂಡಿದ್ದೀನಲ್ವ. ಹಾಗಾಗಿ ನಾನು ಕಾಯಿ ತುರಿ ಎಷ್ಟು ಕ್ವಾಂಟಿಟಿಲಿ ತೊಗೊಂಡಿದ್ದೀನೋ ಹಾಗಾಗಿ ಬೆಲ್ಲನೂ ಅಷ್ಟೇ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ. 1/4 ಕಪ್ಪಷ್ಟು ಕಾಯಿ ತುರಿ, 1/4 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲಕ್ಕೆ ಒಂದು 4 ಸ್ಪೂನಷ್ಟು ನೀರು ಹಾಕಿದ್ದೀನಿ, ಜಾಸ್ತಿ ಬೇಡ. ಸ್ವಲ್ಪ ನೀರು ಹಾಕೋದ್ರಿಂದ, ಅಂದರೆ 4 ಸ್ಪೂನಷ್ಟು ನೀರು ಹಾಕೋದ್ರಿಂದ ಅದೊಂದು ಪಾಕ ಬರುತ್ತೆ ಬೇಗ. ಇಲ್ಲಾಂದರೆ ನೀರು ಜಾಸ್ತಿ ಆದರೆ ಅದು ಕುದಿಬೇಕು, ಟೈಮ್ ತೊಗೊಳುತ್ತೆ. ಹಾಗಾಗಿ 4-5 ಸ್ಪೂನಷ್ಟು, ಅಂದರೆ ಬೆಲ್ಲ ಮುಳುಗೋಷ್ಟು ನೀರಾದರೆ ಸಾಕಾಗುತ್ತೆ. ನೋಡಿ, ಕುದೀತಾ ಇದೆ ಈಗ. ಅಂದರೆ ಪಾಕ ಬಂದಿದೆ ಈಗ. ನೋಡಿ, ಗುಳ್ಳೆ ಬಂದಿದೆ ಮೇಲ್ಗಡೆ. ಈಗ ಈ ಕಡೆ ಇಟ್ಟಿರ್ತೀವಲ್ವ, ಈ ಕಡೆ ಇಟ್ಟಿರುವಂಥ ಬಾಳೆಹಣ್ಣಿನ ಮಿಶ್ರಣಕ್ಕೆ ಬೆಲ್ಲದ ನೀರನ್ನು ಹಾಕೋಣ. ಸ್ವಲ್ಪ ಪಾಕ ಬಂದಿರುತ್ತೆ, ಹಾಗಾಗಿ ಬೇಗ ಆಗುತ್ತೆ. ಪಾಕ ಬಂದಿಲ್ಲ ಅಂದರೆ ಹಲ್ವಾ ಮಾಡೋಕ್ಕೆ ಸ್ವಲ್ಪ ತುಂಬಾ ಟೈಮ್ ತೊಗೊಳುತ್ತೆ. ನೋಡಿ, ಹಾಕಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಬೇಕು ಅದನ್ನು. ಅಂದರೆ ಬಾಳೆಹಣ್ಣಿನ ಮಿಕ್ಸರ್ ಗಟ್ಟಿ ಇರುತ್ತೆ, ಅದು ಸ್ವಲ್ಪ ಬೆಲ್ಲದ ನೀರಲ್ಲಿ ಕಲಿಯೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನೀಟಾಗಿ ಮಿಕ್ಸ್ ಮಾಡಿ. ಆಮೇಲೆ ಕುದಿಯೋ ಟೈಮಲ್ಲಿ ಮಧ್ಯೆ 1 ಸ್ಪೂನು ಅಥವಾ 2 ಸ್ಪೂನಷ್ಟು ತುಪ್ಪ ಯೂಸ್ ಮಾಡ್ಕೋಬೋದು. ನೋಡಿ, ಕುದೀತಾ ಇದೆ. ಒಂದು 5-10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿಟ್ಟೆ ಬೇಯಿಸಬೇಕು. ಜಾಸ್ತಿ ಉರಿ ಇಟ್ಟರೆ ಕೆಳಗಡೆ ಎಲ್ಲ ಸೀದೋಗ್ಬಿಡುತ್ತೆ, ಹಾಗಾದರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಮೀಡಿಯಮ್ ಫ್ಲೇಮ್ನಲ್ಲಿ ಇದ್ದರೆ ಒಂದು 10-15 ನಿಮಿಷಕ್ಕೆ ಸ್ವಲ್ಪ ಗಟ್ಟಿ ಆಗುತ್ತೆ. ಗಟ್ಟಿ ಆದಮೇಲೆ ಲೋ ಫ್ಲೇಮಲ್ಲಿಟ್ಟು ಕುದಿಸ್ಬೋದು. ನೋಡಿ, ಕುದೀತಾ ಇದೆ. ನಾನು ಅದಕ್ಕೆ ಒಂದು 4 ಗೋಡಂಬಿ, ಒಂದು 4 ಬಾದಾಮಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ನೀವು ಜಾಸ್ತಿ ಬೇಕಾದ್ರೂ ಹಾಕೋಬೋದು, ಇಲ್ಲ ಬೇರೆ ಡ್ರೈ ಫ್ರೂಟ್ಸ್ ಇದ್ದರೂ ಹಾಕೋಬೋದು. ನಾನು ಮಾತ್ರ ಇಷ್ಟೇ ಹಾಕ್ಕೊಂಡಿದ್ದೀನಿ. ನೋಡಿ, ಕುದೀತಾ ಇದೆ. ಆಗಲೇ ಒಂದು 5-10 ನಿಮಿಷಕ್ಕೆ ಗಟ್ಟಿ ಆಗೋಯ್ತು. ಕಾಯಿ ತುರಿ ಯೂಸ್ ಮಾಡೋದ್ರಿಂದ ಬೇಗ ಗಟ್ಟಿ ಆಗುತ್ತೆ. ನೀವು ಬರೀ ಬಾಳೆಹಣ್ಣು ಯೂಸ್ ಮಾಡಿದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾನೀಗ ಒಂದು 1/4 ಸ್ಪೂನಷ್ಟು ಏಲಕ್ಕಿ ಪೌಡ್ರು, ಒಂದು ಚಿಟಿಕೆಯಷ್ಟು ಕೇಸರಿ ಕಲರ್ ಹಾಕ್ಕೊಂಡಿದ್ದೀನಿ. ಬೆಲ್ಲ ಯೂಸ್ ಮಾಡೋದ್ರಿಂದ ಜಾಸ್ತಿ ಕಪ್ಪು ಬರುತ್ತೆ. ಅಂದರೆ ನಾನು ಕಪ್ಪು ಬೆಲ್ಲ ಯೂಸ್ ಮಾಡಿದ್ದೀನಿ, ನಾರ್ಮಲ್ ಬೆಲ್ಲ ಯೂಸ್ ಮಾಡಿಲ್ಲ. ನನ್ನ ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ನಾನೊಂದು ಜಾಮೂನ್ ತಿನ್ನೋ ಬಟ್ಲಲ್ಲಿ ಕರೆಕ್ಟಾಗಿರುತ್ತೆ. ಅದಕ್ಕೆ ನಾನೊಂದು ಬಟರ್ ಪೇಪರ್ ತೊಗೊಂಡು ಆ ಬೌಲಿಗೆ ಕೆಳಗಡೆ ಬೌಲಿಗೂ ಎಣ್ಣೆ ಹಚ್ಚಿಬಿಟ್ಟಿದ್ದೀನಿ. ಮೇಲ್ಗಡೆ ಬಟರ್ ಪೇಪರ್ ಹಾಕಿ, ಬಟರ್ ಪೇಪರ್ಗೂ ಒಂಚೂರು ಆಯಿಲ್ ಹಾಕಿದ್ದೀನಿ. ಅದ್ರ ಮೇಲೆ ಇದು ಏನು ಹಲ್ವಾ ಮಾಡಿದ್ವಲ್ಲ ಅದನ್ನು ಹಾಕಿದ್ದೀನಿ. ಸ್ವಲ್ಪ ಬಿಸಿ ಆರಬೇಕು. ನೋಡಿ, ಇವಾಗ ಹಲ್ವಾ ರೆಡಿಯಾಗಿದೆ. ಮೇಲ್ಗಡೆ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ಸ್ವಲ್ಪ ಚಿಕ್ಕದಾಗೇನು ಮಾಡಿದ್ದೀನಿ. ಆಮೇಲೆ ತುರಿದಿದ್ದೀನಿ ಪೌಡ್ರ್ ಥರ ಸ್ವಲ್ಪ. ಇದನ್ನು ಒಂದು 2 ಅವರ್ ತಣ್ಣಗಾಗೋದಕ್ಕೆ ಬಿಡಬೇಕು. ಈ ತಣ್ಣಗಾದ್ಮೇಲೆ ಕಟ್ ಮಾಡಿ ತೋರಿಸ್ತೀನಿ. ನೋಡಿ, 2 ಅವರ್ ಆಯಿತು, ತಣ್ಣಗಾಗಿದೆ. ನೋಡಿ, ತೆಗಿತಾ ಇದ್ದೀನಿ. ನೋಡಿ, ಬೌಲ್ಗೆ ಹತ್ತಿಲ್ಲ. ನೋಡಿ, ಮೇಲ್ಗಡೆ ಅದು ಬಟರ್ ಪೇಪರ್ ತೆಗಿತಾ ಇದ್ದೀನಿ. ತೆಗೆದು ಈಗ ಚಾಕುವಿಂದ ಕಟ್ ಮಾಡೋಣ. ನೋಡಿ, ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳೋಣ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ.
ಬಾಳೆಹಣ್ಣು ಯೂಸ್ ಮಾಡ್ಕೊಂಡು ಮಾಡ್ಬೋದು, ಇಲ್ಲ ಹಲಸಿನ ಹಣ್ಣಿನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ. ನೋಡಿ ಪೀಸ್ಗಳಾಗಿ ಕಟ್ ಮಾಡಿದ್ದೀನಿ. ಈಗ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡೋಣ. ಈಗ ನೋಡಿ ಕಟ್ ಮಾಡ್ತೀನಿ. ಮಧ್ಯೆ ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ಕಟ್ ಮಾಡಿದಾಗ ಮಧ್ಯೆ ಡ್ರೈ ಫ್ರೂಟ್ಸ್ ಬರುತ್ತೆ. ತಿನ್ನೋಕ್ಕೆ ಬಾಯಲ್ಲಿ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೋಡಿ ರೆಡಿಯಾಗಿದೆ. ನೋಡಿ ಹಲ್ವಾ ರೆಡಿ ಆಯಿತು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.